ಹಾಯ್ ನಮಸ್ಕಾರ ಎಲ್ರಿಗೂ. ಇದು ಗೌರಿ ಹಬ್ಬದ ಮಿನಿ ವ್ಲಾಗು. ನಾನು ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ. ಇವತ್ತು ಗರ್ಕೆನ ಯಾವ ಥರ ಇಡಬೇಕು ಅನ್ನೋದನ್ನ ಹೇಳ್ತಿದ್ದೀನಿ. ಈ ಥರ 3 ಇರುತ್ತಲ್ಲ ಆ ಥರ ಇಡಬೇಕು. 3ರಲ್ಲಿ ಶಿವ ಪಾರ್ವತಿ ಗಣೇಶ ಅಂತ ಹೇಳ್ತಾರೆ. ಇಲ್ಲಾಂದರೆ 5 ಇರುತ್ತಲ್ಲ ಅದನ್ನ ಇಡಬೇಕು. ಅದರಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಪಾರ್ವತಿ ಮತ್ತು ಗಣೇಶ ಇರ್ತಾರೆ ಅಂತ ಹೇಳ್ತಾರೆ. 3 ಇಡಿ ಇಲ್ಲ 5 ಇಡಿ. ಈ ಥರ ಇಡೋದ್ರಿಂದ ಬೇಗ ಫಲ ಸಿಗುತ್ತೆ ಅಂತ ಕೂಡ ಹೇಳ್ತಾರೆ. ಮತ್ತು ನಾನು ನನ್ನ ಮಗನಿಗೆ ಕೃಷ್ಣ ಜನ್ಮಾಷ್ಟಮಿಯಲ್ಲಿ ಕೃಷ್ಣನ ಡ್ರೆಸ್ ಹಾಕಿರಲಿಲ್ಲ. ಸೊ ಇವತ್ತು ಅವನಿಗೂ ರೆಡಿ ಮಾಡಿ ನಾನು ಯಶೋದೆ ಥರ ರೆಡಿಯಾಗಿ ಸ್ವಲ್ಪ ಫೋಟೋಸು ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ಆದರೂ ಈಗಂತೂ ತುಂಬಾ ಕಷ್ಟ. ಹೇಳಬೇಕು ಅಂದರೆ ಇವ್ರಿಗೆ ಫೋಟೋಸು ವೀಡಿಯೋಸ್ ತೆಗಿಯೋದು, ಇವ್ರನ್ನ ರೆಡಿ ಮಾಡೋದು ತುಂಬಾ ಕಷ್ಟ ಅನಿಸುತ್ತೆ. ನನ್ನ ಮಗ ಸ್ವಲ್ಪ ಹೊತ್ತಷ್ಟೇ ಸುಮ್ಮನೆ ಇದ್ದಿದ್ದು ನೋಡಿ ಆಲ್ರೆಡಿ ಕಿರೀಟ ಅದನ್ನೆಲ್ಲ ಬಿಸಾಕ್ಬಿಟ್ಟಿದ್ದಾನೆ. ಹಾಗೆ ತುಂಬ ಕಷ್ಟ ಹೋಗ್ತಾ ಹೋಗ್ತಾ ಗಣೇಶನ ಬಿಡೋವಾಗ ಈ ಥರ ಮಾಡಿದರು ನಮ್ಮೂರಲ್ಲಿ. ತುಂಬ ಚೆನ್ನಾಗಿತ್ತು. ಸೊ